Hello everybody, welcome back to Spoken English Viral Play YouTube channel. Now it is very easy to learn English through stories. ಕತೆಗಳ ಮೂಲಕ ಇಂಗ್ಲಿಷ್ ಕಲಿಯಿರಿ. ಕತೆಗಳನ್ನು ಕೇಳುವುದು ಮಾತ್ರ ಅಲ್ಲ ನಮ್ಮ ಉದ್ದೇಶ. ಕತೆಗಳನ್ನು ಕೇಳುವುದರ ಜೊತೆಗೇನೆ ಆ ಕತೆಯಲ್ಲಿ ಬರುವ ಹೊಸ ಹೊಸ ವರ್ಡ್ ಅನ್ನು ಕಲಿಯುತ್ತಾ ನಿಮ್ಮ ಇಂಗ್ಲಿಷ್ ಅನ್ನು ಇಂಪ್ರೂವ್ ಮಾಡಬಹುದು. ಸೊ ಇವತ್ತಿನ ಈ ಒಂದು ಇಂಟ್ರೆಸ್ಟಿಂಗ್ ಆದ ಒಂದು ಕತೆಯ ಹೆಸರು ದಿ ಎವಿಲ್ ಬುಕ್. ದಿ ಎವಿಲ್ ಬುಕ್. ಎವಿಲ್ ದುಷ್ಟ, ಕೆಟ್ಟ, ಭೂತ, ದೆವ್ವ. ಬುಕ್ ಪುಸ್ತಕ, ದೆವ್ವ ಹಿಡಿದ ಪುಸ್ತಕ, ದುಷ್ಟಶಕ್ತಿ ಇರುವ ಪುಸ್ತಕ. ದಿ ಎವಿಲ್ ಬುಕ್. Annie walked into the little toy store. Annie walked. Annie ನಡೆದಳು. Into the little toy store. ಸಣ್ಣ ಆಟಿಕೆ ಅಂಗಡಿಗೆ ಹೋದಳು. ಆನಿ ಸಣ್ಣ ಆಟಿಕೆ ಅಂಗಡಿಗೆ ಹೋದಳು. And bought a story book. And bought ಮತ್ತು ಖರೀದಿಸಿದಳು. ಬೈ ಅಂದ್ರೆ ಖರೀದಿಸು, ಬಾಟ್ ಅಂದ್ರೆ ಖರೀದಿಸಿದಳು, ಖರೀದಿಸಿದರು. ಎ ಸ್ಟೋರಿ ಬುಕ್ ಒಂದು ಕತೆ ಪುಸ್ತಕ ಮತ್ತು ಒಂದು ಕತೆ ಪುಸ್ತಕ ಖರೀದಿಸಿದಳು. ಅಬೌಟ್ ಅಬೌಟ್ ಅಂದ್ರೆ ಬಗ್ಗೆ, ಬಗ್ಗೆ. ಅಬೌಟ್ ವ್ಯಾಂಪೈರ್ಸ್, ವಿಚಸ್ ಆ್ಯಂಡ್ werewolves. ವ್ಯಾಂಪೈರ್ಸ್ ರಕ್ತಪಿಶಾಚಿಗಳು, ವಿಚಸ್ ಮಾಟಗಾತಿಯರು ಮತ್ತು werewolves. ವೋಲ್ವ್ಸ್ ಅಂದ್ರೆ ತೋಳ, werewolves ಅಂದ್ರೆ ತೋಳದ ರೀತಿ ಇರುವ ಒಂದು ಭೀಕರ ಜೀವಿ. ಅಬೌಟ್ ವ್ಯಾಂಪೈರ್ಸ್, ವಿಚಸ್ ಆ್ಯಂಡ್ werewolves. ರಕ್ತಪಿಶಾಚಿಗಳು, ಮಾಟಗಾತಿಯರು ಮತ್ತು werewolvesನ ಬಗ್ಗೆ ಇರುವ ಒಂದು ಪುಸ್ತಕವನ್ನು ಖರೀದಿಸಿದಳು. ದ್ಯಾಟ್ ನೈಟ್ ಆ ರಾತ್ರಿ ಅಥವಾ ಅಂದು ರಾತ್ರಿ ಆನಿ ರೆಡ್ ದಿ ಫಸ್ಟ್ ಸ್ಟೋರಿ. ರೀಡ್ ಇದನ್ನು ಪಾಸ್ಟ್ ಟೆನ್ಸಿನಲ್ಲಿ ಹೇಳುವಾಗ ರೆಡ್, ಆದರೆ ಸ್ಪೆಲ್ಲಿಂಗ್ ಒಂದೇ, ಸ್ಪೆಲ್ಲಿಂಗ್ ಸೇಮ್. ಆನಿ ರೆಡ್ ದಿ ಫಸ್ಟ್ ಸ್ಟೋರಿ. ಆನಿ ಮೊದಲ ಕಥೆಯನ್ನು ಓದಿದಳು. ಇಟ್ ವಾಸ್ ಅಬೌಟ್ ಎ ವ್ಯಾಂಪೈರ್. ಅದು ಒಂದು ರಕ್ತಪಿಶಾಚಿಯ ಬಗ್ಗೆ. ದಟ್ ಸಕ್ಡ್ ಹ್ಯೂಮನ್ ಬ್ಲಡ್. ಸಕ್ಡ್ ಹೀರಿದ, ಸಕ್ ಹೀರು. ಇಟ್ ವಾಸ್ ಅಬೌಟ್ ಎ ವ್ಯಾಂಪೈರ್ ದಟ್ ಸಕ್ಡ್ ಹ್ಯೂಮನ್ ಬ್ಲಡ್. ಮಾನವನ ರಕ್ತವನ್ನು ಹೀರಿದ ಒಂದು ಪಿಶಾಚಿಯ ಬಗ್ಗೆ ಇರುವ ಕಥೆಯಾಗಿತ್ತು ಅದು. As soon as she put the book down. As soon as ಆದಷ್ಟು ಬೇಗನೆ, ಕೂಡಲೇ. She put the book down. ಅವಳು ಪುಸ್ತಕವನ್ನು ಕೆಳಗೆ ಇಟ್ಟಳು. After completing the story. ಕಥೆಯನ್ನು ಮುಗಿಸಿದ ನಂತರ she heard a scratching at her window. She heard ಅವಳು ಕೇಳಿದಳು. ಎ ಸ್ಕ್ರಾಚಿಂಗ್ ಗೀಚುವ. ಅವಳು ಒಂದು ಗೀಚುವ ಶಬ್ದವನ್ನು ಕೇಳಿದಳು. She heard a scratching at her window. ಅವಳ ಕಿಟಕಿಯಲ್ಲಿ, ಅವಳ ಕಿಟಕಿಯ ಕಡೆಯಿಂದ ಒಂದು ಗೀಚುವ ಶಬ್ದವನ್ನು ಕೇಳಿದ್ಲು. She looked up. ಅವಳು ತಲೆ ಎತ್ತಿ ನೋಡಿದಳು. And saw ಮತ್ತು ನೋಡಿದಳು. And saw an ash-faced man. ಆಶ್ ಅಂದ್ರೆ ಬೂದಿ, ಭಸ್ಮ. ಬೂದಿ ಮುಖದ ವ್ಯಕ್ತಿಯನ್ನು ನೋಡಿದ್ಲು. With his beetroot lips and two protruding dagger. ಲಿಪ್ಸ್ ತುಟಿ, ಬೀಟ್ರೂಟ್ ಲಿಪ್ಸ್ ಕೆಂಪನೆಯ ತುಟಿ, ಪ್ರೊಟ್ರಡಿಂಗ್ ಬಾಚಿಕೊಂಡಿರುವ, ಮೊನಚಾದ, ಡ್ಯಾಗರ್ ಕಟಾರಿ. ಡ್ಯಾಗರ್ ಅಂದ್ರೆ ಕಟಾರಿ, ಕೋರೆ.
ಅವನ ಕೆಂಪನೆಯ ತುಟಿ ಮತ್ತು 2 ಬಾಚಿಕೊಂಡಿರುವ ಕಟಾರಿ ಹಲ್ಲುಗಳನ್ನು ಹೊಂದಿದ ಬೂದಿ ಮುಖದ ವ್ಯಕ್ತಿಯನ್ನು ನೋಡಿದ್ಲು. ಲೈಕ್ ಟೀತ್ ಸ್ಟಾರಿಂಗ್ ಅಟ್ ಹರ್. ಸ್ಟಾರಿಂಗ್, ದಿಟ್ಟಿಸಿ ನೋಡು. ಆ ಕೋರೆಯಾದ ಹಲ್ಲುಗಳು ಅವಳನ್ನು ದಿಟ್ಟಿಸಿ ನೋಡುವಂತಿರುವ ಒಬ್ಬ ವ್ಯಕ್ತಿಯನ್ನು ನೋಡಿದಳು. ಆನಿ ಸ್ಕ್ರೀಮ್ಡ್ ಇನ್ ಟೆರರ್. ಟೆರರ್ ಅಂದ್ರೆ ಭಯ, ಗಾಬರಿ. ಸ್ಕ್ರೀಮ್, ಕಿರುಚು. ಆನಿ ಗಾಬರಿಯಿಂದ ಕಿರುಚಿದಳು, ಭಯದಿಂದ ಕಿರುಚಿದಳು. ನೋಡಿ, ಈ ಕಥೆಯನ್ನು ಕೇಳುವಾಗ ನಿಮ್ಗೆ ತುಂಬಾ ಯೂಸ್ಫುಲ್ ಇರುವ ಪದಗಳನ್ನು ಮಾತ್ರ ಕಲಿಯಿರಿ, ಉಳಿದವುಗಳನ್ನು ಬಿಡ್ಬೇಡಿ. ವೆನ್ ಹರ್ ಪ್ಯಾರೆಂಟ್ಸ್ ಕೇಮ್ ರನ್ನಿಂಗ್ ಆ್ಯಂಡ್ ವೆಂಟ್ ಟು ಚೆಕ್. ಆಕೆಯ ಪೋಷಕರು ಓಡಿ ಬಂದು ಪರಿಶೀಲಿಸಲು ಹೋದಾಗ ದಿ ವಿಂಡೋಸ್ ವ್ಯಾರ್ ಎಂಟಿ. ಕಿಟಕಿಗಳು ಖಾಲಿಯಾಗಿದ್ದವು. ದೇರ್ ವಾಸ್ ನೋ ಒನ್. ಅಲ್ಲಿ ಯಾರೂ ಇರಲಿಲ್ಲ. ನೆಕ್ಸ್ಟ್ ಡೇ, ಮರುದಿನ. ಆನಿ ರೆಡ್ ದಿ ಸೆಕೆಂಡ್ ಸ್ಟೋರಿ. ಆನಿ ಎರಡನೆಯ ಕಥೆಯನ್ನು ಓದಿದ್ಲು. ಅಬೌಟ್ ಎವಿಲ್ ವಿಚಸ್. ದುಷ್ಟ ಮಾಟಗಾತಿಯರ ಬಗ್ಗೆ. ಅಬೌಟ್ ಎವಿಲ್ ವಿಚಸ್ ಹೂ ಲಾಕ್ಡ್ ಅಪ್ ಲಿಟಿಲ್ ಬಾಯ್ಸ್. ಲಿಟಿಲ್ ಬಾಯ್ಸ್, ಸಣ್ಣ ಹುಡುಗರು. ಮರುದಿನ ಆನಿ ಸಣ್ಣ ಹುಡುಗರನ್ನು ಬಂಧಿಸಿದ ದುಷ್ಟ ಮಾಟಗಾತಿಯ ಬಗ್ಗೆ ಇರುವ ಕಥೆಯನ್ನು ಓದಿದಳು. ಆಸ್ ಶಿ ವಾಸ್ ಗೋಯಿಂಗ್ ಬ್ಯಾಡ್. ಅವಳು ಮಲಗಲು ಹೋಗುತ್ತಿರುವಾಗ ಶಿ ಲುಕ್ಡ್ ಅಪ್ ಅಟ್ ದಿ ವಿಂಡೋ. ಅವಳು ಕಿಟಕಿಯತ್ತ ನೋಡಿದಳು. ಶಿ ಕುಡ್ ನಾಟ್ ಬಿಲೀವ್ ಹರ್ ಐಸ್, ಅಥವಾ ಶಿ ಕುಡಂಟ್ ಬಿಲೀವ್ ಹರ್ ಐಸ್. ಅವಳಿಗೆ ತನ್ನ ಕಣ್ಣುಗಳನ್ನು ನಂಬಲಾಗಲಿಲ್ಲ. An ugly old woman with a crooked hat. ಅಗ್ಲಿ, ಕೊಳಕು, ಕುರೂಪಿ. ಕುರೂಪಿ ಮುದುಕಿಯೊಬ್ಬಳು. ವಿತ್ ಎ ಕ್ರೂಕ್ಡ್ ಹ್ಯಾಟ್. ಹ್ಯಾಟ್ ಅಂದ್ರೆ ಟೋಪಿ. ವಿತ್ ಎ ಕ್ರೂಕ್ಡ್ ಹ್ಯಾಟ್, ಡೊಂಕಾದ ಟೋಪಿಯನ್ನು ಹೊಂದಿದ ಒಬ್ಬಳು ಕುರೂಪಿ ಮುದುಕಿ ಸ್ಟಾರ್ಡ್ ಅಟ್ ಹರ್. ಅವಳನ್ನೇ ದಿಟ್ಟಿಸಿ ನೋಡುತ್ತಿದ್ದಳು. ಆನಿ ರ್ಯಾನ್. ಆನಿ ಓಡಿದಳು. ಟು ಕಾಲ್ ಹರ್ ಪ್ಯಾರೆಂಟ್ಸ್. ಅವಳ ಹೆತ್ತವರನ್ನು ಕರೆಯಲು ಆನಿ ಓಡಿದಳು. ಹರ್ ಪ್ಯಾರೆಂಟ್ಸ್ ಟು ಸೋ. ಅವಳ ಹೆತ್ತವರೂ ನೋಡಿದರು. ದಿ ವಿಚ್, ಮಾಟಗಾತಿ. ಹರ್ ಪ್ಯಾರೆಂಟ್ಸ್ ಟು ಸೋ ದಿ ವಿಚ್. ಅವಳ ಹೆತ್ತವರು ಮಾಟಗಾತಿಯನ್ನು ನೋಡಿದರು. ಆ್ಯಂಡ್ ಬಿಲೀವ್ಡ್ ಹರ್, ಮತ್ತು ಅವಳನ್ನು ನಂಬಿದರು. ಅಂದ್ರೆ ಆನಿ ಹೇಳುವಂಥದ್ದು ಸರಿ ಎಂದು ನಂಬಿದರು. ದೆನ್ ಹರ್ ಫಾದರ್, ನಂತರ ಅವಳ ತಂದೆ, ಫೌಂಡ್ ದಿ ಎವಿಲ್ ಸ್ಟೋರಿ ಬುಕ್, ದುಷ್ಟಕಥೆಯ ಪುಸ್ತಕವನ್ನು ಕಂಡುಹಿಡಿದರು. ಆ್ಯಂಡ್ ಥ್ರೂ ಇಟ್ ಇನ್ ದಿ ಫೈರ್, ಮತ್ತು ಅದನ್ನು ಬೆಂಕಿಯಲ್ಲಿ ಎಸೆದರು. ಆಸ್ ದಿ ಬುಕ್ ವಾಸ್ ಬರ್ನಿಂಗ್. ಬರ್ನ್, ಉರಿಯು. ಆಸ್ ದಿ ಬುಕ್ ವಾಸ್ ಬರ್ನಿಂಗ್, ಪುಸ್ತಕ ಉರಿಯುತ್ತಿದ್ದಂತೆ. ದಿ ವಿಚ್ ಡಿಸಪಿಯರ್ಡ್, ಮಾಟಗಾತಿ ಕಣ್ಮರೆಯಾದಳು. ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆಯೇ ಈ ವಿಡಿಯೋದಲ್ಲಿ ನಿಮಗೆ ಇಷ್ಟವಾಗಿರುವ ಯಾವುದಾದ್ರೂ ಒಂದು ವರ್ಡ್ ಅನ್ನಾದರೂ ಕಮೆಂಟ್ನಲ್ಲಿ ತಿಳಿಸಿ.